ಡ್ಯೂ ರೀಸನ್ ಇಂದ ನೋ ಬಾಲ್. ಓಕೆ, ಲೈನ್ ನೋ ಬಾಲ್. ಓಕೆ, ಡಾಟ್ ಬಾಲ್. ಓಕೆ, ಯಾವುದೇ ಕನ್ಫ್ಯೂಷನ್ ಇಲ್ಲ. ಲೈನ್ ಹತ್ತಿರವಾಗಿದ್ದರಿಂದ ಸ್ವಲ್ಪ ಸಮಸ್ಯೆ. ಡಾಟ್ ಬಾಲ್, ಗುಡ್ ಬಾಲ್, ಡಾಟ್ ಬಾಲ್. ಇದರೊಂದಿಗೆ ಉತ್ತಮವಾದಂತಹ ಹೊಡೆತ ಆಗಿತ್ತು. ಪಿಚ್ ಶಾಟ್ಸ್ ತಗೊಳ್ತಾ ಇಲ್ಲ ಚಿನ್ನು ಅವರು ಬ್ಯಾಟಿಂಗ್ ನಲ್ಲಿ. ಇದರೊಂದಿಗೆ ಮಿಸ್ಫೀಲ್ಡ್ ಅನ್ಬೋದು. ಅಲ್ಲಿ 4 ರನ್ಗಳು ತಂಡದ ಖಾತೆಗೆ. ಇದರೊಂದಿಗೆ ತಂಡದ ಮೊತ್ತ ಕೂಡ 4. ಪ್ರಥಮ ಓವರ್ನ ಮುಕ್ತಾಯದಲ್ಲಿ 1 ವಿಕೆಟ್ಗಳ ನಷ್ಟಕ್ಕೆ. ಬೌಲಿಂಗ್ ನಲ್ಲಿ ಕಿರಣ್ ಬೆಳ್ಳಕೆರೆ. ಇದರೊಂದಿಗೆ ಬೌಂಡ್ರಿ. ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಇದರೊಂದಿಗೆ ಮತ್ತೊಂದು ಬೌಂಡ್ರಿ. ಸ್ಟೀವ್ ಶಾಟ್ ಮೂಲಕ 4 ರನ್ಗಳು ಸೇರ್ಪಡೆ. ಹಾಗೂ ರಿವರ್ಸ್ ಶಾಟ್ ಮೂಲಕ 4 ರನ್ಗಳು. ಸ್ವಿಚ್ ಏಟ್. ಒನ್ ಪಿಚ್ ಶಾಟ್, ಯಾವುದೇ ರನ್ ಇಲ್ಲ. ಡಾಟ್ ಬಾಲ್. ಇದರೊಂದಿಗೆ ಸ್ವೀಪ್ ಅಲ್ಲಿ ಬಾಲ್ ಹೋಗುವ ಮೂಲಕ 4 ರನ್ ತಂಡದ ಖಾತೆಗೆ. ಈ ಮೂಲಕ ತಂಡದ ಮೊತ್ತ 2 ಓವರ್ಗಳ ನಂತರದಲ್ಲಿ 20 ರನ್, 20 ರನ್ಸ್. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 20. ಆಟ ಅಂದ್ರೆ ಆಟ. ಬೌಲಿಂಗ್ ನಲ್ಲಿ ಕಾನ್ಸೂರ್ ಮಂಜಾಣ ಮಿಸ್ ಮಾಡ್ಕೊಂಡ್ರು. ಡಾಕ್ಟರ್ ಕನ್ಕೊಂಡು ಬಂದು ಸರ್. ವೈಡ್ ಬಾಲ್. ಓಕೆ, ವೈಡ್ ಬಾಲ್. ಇನ್ಸೈಡ್ ಎಡ್ಜ್. ಉತ್ತಮವಾದ ಕೀಪಿಂಗ್ ಭರತ್ ಕಳ್ಳಿ ಅವರಿಂದ. ಯಾವುದೇ ರನ್ ಇಲ್ಲ. ಇನ್ನು ಅವರ ಬ್ಯಾಟ್ ನಿಂದ ಇನ್ನು ನಿರೀಕ್ಷೆ ಇದೆ. ಕಾದ್ ನೋಡ್ಬೇಕಿದೆ ಯಾವ ರೀತಿ ಹೊಡೆತಗಳು ಇನ್ನು ಬರ್ಲಿಕ್ಕಿದೆ ಅಂತೇಳಿ. ಉತ್ತಮವಾದಂತಹ ಶಾಟ್. ಈ ಮೂಲಕ 4 ರನ್ಗಳು. ನೋ ಬಾಲ್ ಹಾಗೂ 4 ರನ್. ನೋ ಬಾಲ್ ಹಾಗೂ 4 ರನ್. ಟೋಟಲ್ 5 ರನ್. 1 ನಿಮಿಷ. ಅಂಪೈರ್ ವೇಟ್. ಅಂಪೈರ್ ವೇಟ್. ಲಾಸ್ಟ್ 2 ಬಾಲ್. ಈ ಮೊದಲೇ ತಿಳಿಸಿದ್ದೆ ಡಾಕ್ಟರ್ ಚಿನ್ನು ಅವರ ಬ್ಯಾಟ್ ನಿಂದ ಇನ್ನೂ ಅನೇಕ ರನ್ಗಳು ಬರೋ ನಿರೀಕ್ಷೆ ಇದೆ ಅಂತ ಹೇಳಿ. ಅದರಂತೆ ಆಗಿದೆ. ಇದರೊಂದಿಗೆ ಬೌಂಡ್ರಿ. ವೈಡ್ ಬಾಲ್. ಅತಿರಿಕ್ತ ರನ್ನುಗಳು ತಂಡಕ್ಕೆ ಸೇರ್ಕೊಳ್ತಾ ಇದೆ. ಇದರೊಂದಿಗೆ ಡಾಟ್ ಬಾಲ್ ಹಾಗೂ ಓವರ್ನ ಮುಕ್ತಾಯ. ಓವರ್ನ ಮುಕ್ತಾಯವಾಗಿದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 35. 35.
ಟೆಸ್ಟ್ ಅಂತೂ ಆಶೀಶ್ ರಿಟೈರ್ಮೆಂಟ್ ಕೊಡಿಸಿ ಬಾಲಿಂಗ್ ಆಗಿ ಬರಲಿ ಬೂಮ್ರನ್ನು ಬಾಲಿಂಗ್ ಮಾಡ್ತಾನೆ ಟೆಸ್ಟ್ ಇಂಜುರಿ ಅಲ್ಲ ಇವತ್ತಿಗೊಂದು ನಾಗರಾಜ್ ಸಿಂಗರಾಜ್ ಒಬ್ಬ ಟೆಸ್ಟ್ ಅಲ್ಲಿ ಡಾಟ್ ಬಾಲ್ 20 ಓವರ್ ಹೋದು ಎಂತ ಇಂಜುರಿ ಇಲ್ಲ ಕೂತ್ಕೊಳ್ಳಿ ಬೆಳಿ ಕಲರ್ ಮಾಡ್ಕೊಂಡು ನಾವು ಅವನು ಬಾಲಿಂಗ್ ತಗೊಳ್ತೀವಿ. ಇದರೊಂದಿಗೆ ಮತ್ತೊಂದು ಡಾಟ್ ಬಾಲ್ 2 ವಿಕೆಟ್ ಆಗೈತೆ ಹಾರ್ದಿಕ್ ಪಾಂಡ್ಯ. ಬಿಗ್ ವಿಕೆಟ್ ಆಗೈತಪ್ಪ. ಇದರೊಂದಿಗೆ ಮತ್ತೊಮ್ಮೆ ಮಿಸ್ಫೀಲ್ಡ್ ನ ಮೂಲಕ 4 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ ಅಘನಾಶಿನಿ ತಂಡದ ಆಟಗಾರರು. ಟೀಮ್ ಹಳವಳ್ಳಿಯ ಖಾತೆಗೆ 4 ರನ್ಗಳು ಆರಾಮವಾಗಿ ಪ್ಲಸ್ ಆಯ್ತು. ಹೋಗ್ತಿತ್ತು ಅಮೆರಿಕ ವಿನ್ ಆಗ್ತಿತ್ತು. ಬಿಗ್ 2 ವಿಕೆಟ್ ಹಾಕ್ಬಿಟ್ಟು ಹಾರ್ದಿಕ್ ಪಾಂಡ್ಯ. ಇದರೊಂದಿಗೆ ಮತ್ತೊಂದು ಮಿಸ್ಟೇಕ್. सुनहरा तो है मौका तो बनता है. ಬಿಗ್ ಶಾಟ್ ನಿತ್ತು ನಿತ್ಯಾನಂದ್. ಇದರೊಂದಿಗೆ ಮತ್ತೊಂದು ಎಡ್ಜ್ ಮೂಲಕ ಬೌಂಡ್ರಿಯ ಸಾಧ್ಯತೆಗಳಿತ್ತು, ಆದ್ರೆ ಭರತ್ ಕಳ್ಳಿ ಅವರ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ, ಯಾವುದೇ ರನ್ ಇಲ್ಲ. ನಿಂತು ಜಾಗರವನ್ನು ಹೊಡಿ. ಬಾಲ್ ಹಾಗೂ ಯಾವುದೇ ಪ್ಲಸ್ ಇಲ್ಲ, ನೋ ಬಾಲ್ ಮಾತ್ರ ಪ್ಲಸ್. ನಿತ್ಯಾನಂದ್ ಮಠ. ಇದರೊಂದಿಗೆ ಉತ್ತಮವಾದ ಶಾಟ್ ಆಗಿತ್ತು, ಆದರೆ ಅಷ್ಟೇ ಉತ್ತಮವಾದ ಕೀಪಿಂಗ್ ಕೂಡ. ಇದರೊಂದಿಗೆ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 44. ಡಬಲ್ 4. 4 ಓವರ್ಗಳ ಅಂತ್ಯಕ್ಕೆ ತಂಡದ ಮೊತ್ತ 44. ಶಾಟ್ ಅದು ಡಬಲ್ 4. ನಮ್ಮ ಈ ಪಂದ್ಯಾವಳಿಗೆ ಯಾವತ್ತೂ ಸಹಕಾರ ನೀಡ್ತಾ ಬಂದಂತ ಸುಬ್ಬಣ್ಣ ಮೂಲಿಮನೆಯವರು ನಮ್ಮ ಜೊತೆ ಇದ್ದಾರೆ. ಸುಬ್ಬಣ್ಣ ಮೂಲಿಮನೆಯವರಿಗೆ ಸಂಘಟನೆ ವತಿಯಿಂದ ಪಂದ್ಯಾವಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರು ಯಾವತ್ತೂ ಕೂಡ ಬೆಳಗ್ ತನಕನೂ ಸಾಧ್ಯತೆಗಳಿದೆ ಅಂತ ಆದ್ರೆ ನಮ್ಮ ಜೊತೆ ಇದ್ದೇ ಇರ್ತಾರೆ. ಅವರಿಗೆ ಪಂದ್ಯಾವಳಿಗೆ ಸ್ವಾಗತ ಹಾಗೂ ಅವರ ಸಹಕಾರಕ್ಕಾಗಿ ಯಾವತ್ತೂ ಧನ್ಯವಾದಗಳು. ಸಾಯಲವರು ಇರ್ತಾವಳು. ಭರತ್ ಬೌಲಿಂಗ್ ನಲ್ಲಿ ಭರತ್. ವೈಡ್ ಬಾಲ್, ಅತಿರಿಕ್ತ ರನ್ಗಳು ಸೇರ್ಪಡೆ. ರನ್ನಿಂಗ್ ನಲ್ಲಿ ಸ್ವಲ್ಪ ಗಲಿಬಿಲಿ, ಯಾವುದೇ ರನ್ ಇಲ್ಲ. ಇದರೊಂದಿಗೆ ಸ್ಟ್ರೈಟ್ ಡ್ರೈವ್ ಮೂಲಕ 4 ರನ್ಗಳು. ಬಹುಶಃ ಅಘನಾಶಿನಿ ತಂಡದ ಆಟಗಾರರು 4 ಬೌಂಡ್ರಿಗಳನ್ನ ಮಿಸ್ಫೀಲ್ಡ್ ನ ಮೂಲಕ ಬಿಟ್ಟಿದ್ದಾರೆ. ವೈಡ್ ಬಾಲ್, ಅಂಪೈರ್ ಅವರಿಂದ ಹಾತಿನ ಕಣ್ಣಿನ ಗೋಕುಲ ಫೋಕಸ್ ಅವರಿಂದ ವೈಡ್ ಬಾಲ್ ಎಂದು ಘೋಷಣೆ. ಇದರೊಂದಿಗೆ ಔಟ್. ಸ್ವಲ್ಪ ಕೊನೆಯಲ್ಲಿ ಬ್ಯಾಟ್ಗೆ ಬಾಲ್ ತಗುಲು ಅವರು ನಡೆದಿದ್ದಾರೆ ಚಿನ್ನವರು. ಬ್ಯಾಟಿಂಗ್ ನಲ್ಲಿ ಗಣೇಶ್. ಇದರೊಂದಿಗೆ ಡಾಟ್ ಬಾಲ್, ಯಾವುದೇ ರನ್ ಇಲ್ಲ. ಲಾಸ್ಟ್ 2 ಬಾಲ್. ಒನ್ ಪಿಚ್ ಶಾಟ್, ಉತ್ತಮವಾದ ಪ್ರಯತ್ನ ಕಿರಣ್ ಅವರಿಂದ. ಯಾವುದೇ ಇದಿಲ್ಲ, ಫಲಿತಾಂಶ ಇಲ್ಲ. 4 ರನ್ ರೇಡ್ ಆಗಿದೆ. ಕೊನೆಯ ಎಸೆತ
ಇದರೊಂದಿಗೆ ಬ್ಲೇಡ್ ಶಾಟ್ ಆಗಿತ್ತು ಡೈರೆಕ್ಟ್ ಫೀಲ್ಡರ್ ಅವರ ಕೈಯಲ್ಲಿ. ಇದರೊಂದಿಗೆ ಗಣೇಶ್ ಅವರ ವಿಕೆಟ್ ಪತನ. ಬ್ಯಾಟಿಂಗ್ ನಲ್ಲಿ PR ಪ್ರಶಾಂತ್ ಅವರು. ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 54. ಕೊನೆಯ ಓವರ್ ಎಸೆಯಲು ಕಾನ್ಗೋಡ್ ಮಂಜಾ. ಇತ್ತು ಶಾಟ್ ಹೊಡಿ, ಬಿಗ್ ಶಾಟ್. ಇದರೊಂದಿಗೆ 4 ರನ್ಗಳು. ಹಳೆ ಹುಬ್ಳಿ, ಸ್ಟ್ರೈಟ್ ಡ್ರೈವ್ನ ಮೂಲಕ 4 ರನ್ಗಳು ಸೇರ್ಪಡೆ. ಹಳೆ ಹುಬ್ಳಿ ಬರ್ರಿ ಅಗನ್ ಇತ್ತು. ಸ್ಟ್ರೈಟ್ ಡ್ರೈವ್ನ ಮೂಲಕ 4 ರನ್ಗಳು. ನಮ್ಮನಿತ್ತು ಹಡೆ ಶಾಟ ಹಡೆ ಬೌಂಡ್ರಿಗಳನ್ನ ಸಂಪಾದಿಸಿಕೊಂಡಿದ್ದಾರೆ. ತಂಡದ ಮೊತ್ತ ಡಬಲ್ 6. 3 ಬಾಲ್ಗಳಲ್ಲಿ 3 ಬೌಂಡ್ರಿಯನ್ನ ಬಿಟ್ಕೊಟ್ಟಿದ್ದಾರೆ. ಸ್ವಲ್ಪ ದುಬಾರಿ ಕಾನ್ಗೋಡ್ ಮಂಜಾ ಅವರು. ಕಾದ್ ನೋಡಬೇಕಿದೆ. ಕೊನೆಯ 3 ಎಸೆತಗಳು ಬಾಕಿ ಇದೆ. ಕೊನೆಯ 3 ಎಸೆತಗಳು ಬಾಕಿ ಇತ್ತು. ಕಮನಿಪೇಟೆ ಶಾಟ್ ಹೊಡಿ, ಕಮನಿಪೇಟೆ ಹಡೆ ಮತ್ತೊಂದ ಉತ್ತಮವಾದಂತ ಡೆಲಿವರಿ. ಈ ಮೂಲಕ ವಿಕೆಟ್ ಪತನ. ಉತ್ತಮವಾದಂತ ಎಸೆತ ಮಂಜು ಅವರಿಂದ. ಲಾಸ್ಟ್ ಬಾಲ್. ಕೊನೆಯ 2 ಎಸೆತಗಳು ಬಾಕಿ ಇದೆ. ಬ್ಯಾಟಿಂಗ್ ನಲ್ಲಿ ವಿನುಭಟ್. ಕೊನೆಯ 2 ಎಸೆತಗಳು ಬಾಕಿ ಇದೆ. ಬರಿಗುಟ್ಟ 3 ಗುಟ್ಟ ಹೋಗ್ಬಿಟ್ಟಿದೆ. ಯಾವುದೇ ರನ್ ಇಲ್ಲ. ಕೊನೆಯ ಎಸೆತ ಬಾಕಿ ಇದೆ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ಎಲ್ಲ ಮಕ್ಕಳ ಅನೇಕ ಬೌಲರ್ಸ್ ಗಳ ದಂಡೆ ಇದೆ. ಕಾದ್ ನೋಡ್ಬೇಕಿದೆ. ಪ್ರಥಮ ಬಾಲ್ ವೈಡ್ ಬಾಲ್ ಹಾಗೂ 1 ಎಕ್ಸ್ಟ್ರಾ ರನ್ ಸೇರ್ಪಡೆ. ಇದರೊಂದಿಗೆ 9 ಬಾಲ್ ಹಾಗೂ 6. ಸ್ವಲ್ಪದಲ್ಲಿ ನಿತೀಶ್ ಅಬ್ಬರ್ ಅವರು 6 ರನ್ ಅನ್ನ ಬಿಟ್ಕೊಟ್ರು. 6 9 ಬಾಲ್ 6 ಹಾಗೂ ಬೌಂಡ್ರಿ. ಡಾಟ್ ಬಾಲ್. ಕ್ಷೇತ್ರ ರಕ್ಷಣೆ ಚಿನ್ನ ಅವರಿಂದ. ಇಲ್ಲ ಇರ್ತಿಲ್ಲ, ಯಾವುದೇ ರನ್ ಇಲ್ಲ. ವೈಡ್ ಬಾಲ್ ಹಾಗೂ 1 ರನ್. ಬೌಂಡ್ರಿ 4 ರನ್.
ಉತ್ತಮವಾದ ಕ್ಷೇತ್ರ ರಕ್ಷಣೆ ಗಣೇಶ್ ಅವರಿಂದ. ಯಾವುದೇ ರನ್ ಇಲ್ಲ, ಡಾಟ್ ಬಾಲ್. ಉತ್ತಮವಾದ ಡೆಲಿವರಿ ಆಗಿತ್ತು. ಉತ್ತಮವಾದ ಡೆಲಿವರಿಗೆ ಉತ್ತಮವಾಗಿ ಬೌಂಡ್ರಿಯನ್ನು ತಗೊಳ್ತಾರೆ ಕಿರಣ್ ಅವರು. 22. ಈ ಮೂಲಕ ತಂಡದ ಮೊತ್ತ ಪ್ರಥಮ ಓವರ್ನ ಮುಕ್ತಾಯಕ್ಕೆ 22. 22. ಬೌಲಿಂಗ್ ನಲ್ಲಿ ಗಣೇಶ್. ಬೌಂಡ್ರಿ, ಪ್ರಥಮ ಬಾಲ್ ಅಲ್ಲಿ ಬೌಂಡ್ರಿ. ಉತ್ತಮವಾದ ವೈಡ್ ಡಾಟ್ ಬಾಲ್. ಉತ್ತಮವಾದ ಡ್ರೈನ ಮೂಲಕ ಪಾಯಿಂಟ್ ನತ್ತ ಬಾಲ್ ಅಂತ ತಳ್ಳಿ 4 ರನ್ ತಮ್ಮದಾಗಿಸ್ಕೊಂಡಿದ್ದಾರೆ ಮಂಜು ಅವರು. ಡೆಲಿವರಿ ಚಿನ್ನವರಿಂದ ಉತ್ತಮವಾದ ಕ್ಷೇತ್ರ ಸ್ಕೋರ್ 30. ಇದರೊಂದಿಗೆ ಸ್ವಿಚ್ ಹಿಟ್ನ ಪ್ರಯತ್ನ, ಯಾವುದೇ ರನ್ ಇಲ್ಲ. 2 ಓವರಿಗೆ 30 ರನ್. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 30. 4 ಓವರ್ಗಳಲ್ಲಿ 38 ರನ್ಗಳ ಅವಶ್ಯಕತೆ ಇದೆ. 50-50. ನಾಲ್ಕು ರನ್ಗಳು ಲೀಗಲ್. ಹಾಗೂ ಫುಲ್ ಟಾಸ್. ಮತ್ತೊಮ್ಮೆ 4 ರನ್ಗಳು. ನಿತೀಶ್ ಅವರ ಬೌಲಿಂಗ್ ನಲ್ಲಿ 8 ರನ್ಗಳನ್ನ ಬಿಟ್ಕೊಟ್ಟಿದ್ದಾರೆ. ಇದರೊಂದಿಗೆ 4 ರನ್ಗಳು. ಇದರೊಂದಿಗೆ ಉತ್ತಮ ಬೌಲಿಂಗ್ ದಾಳಿ. ವೇಟ್, ಲಾಸ್ಟ್ ಬಾಲ್. ಇದರೊಂದಿಗೆ ಯಾವುದೇ ರನ್ ಇಲ್ಲ. ಕೊನೆಯ ಡಾಟ್ ಬಾಲ್. 3 ಓವರ್ 42 ರನ್. 3 ಓವರ್ಗಳಿಗೆ 42 ರನ್ಗಳು. 26 ರನ್ಗಳ ಅವಶ್ಯಕತೆ 3 ಓವರ್ಗಳಿಗೆ.
ಇದರೊಂದಿಗೆ ಬೌಂಡ್ರಿ, ನೋ ಬಾಲ್. ಬಹುಶಃ ಲೆಗ್ ಅಂಪೈರ್ಸ್ಗಳು ಸ್ವಲ್ಪ ಹದ್ದಿನ ಕಣ್ಣಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು. ನೋ ಬಾಲ್, ಸ್ಟ್ರೇಟ್ ಅವೇ ಮೇನ್ ಅಂಪೈರ್ ಅವರಿಂದ ತೀರ್ಮಾನ. ಇದರೊಂದಿಗೆ ಡಾಟ್ ಬಾಲ್. ಉತ್ತಮವಾದಂತ ಡೆಲಿವರಿ, ಯಾರ್ಕ್ ಲ್ಯಾಂಡ್ ಡೆಲಿವರಿ ವಿನೋ ಭಟ್ ಅವರಿಂದ. ರೈಸಿಂಗ್ ಕ್ರಿಕೆಟರ್ಸ್ ತಂಡದ ಕ್ಯಾಪ್ಟನ್ ಅವರು ವೇದಿಕೆ ಮುಂಭಾಗದಲ್ಲಿ ಹಾಜರಿರಬೇಕು ಮುಂದಿನ ಪಂದ್ಯದ ಟಾಸ್ಗಾಗಿ. ಅವರ ಇನ್ನಿಂಗ್ಸ್ ಮುಕ್ತಾಯ. ಬೋಲ್ಡ್ ಆಗೋ ಮೂಲಕ ವಿಕೆಟ್ ಅನ್ನು ಕೈ ಚೆಲ್ಲಿದ್ದಾರೆ. ರೈಸಿಂಗ್ ಕ್ರಿಕೆಟರ್ಸ್ ಅವರು ಟಾಸ್ ವಿನ್ ಅನ್ನ ಆಯ್ದುಕೊಂಡಿದ್ದಾರೆ, ಟಾಸ್ ವಿನ್ ಆಗಿದ್ದಾರೆ. ಆಯ್ಕೆಯನ್ನ ಕೆಲವೇ ಕ್ಷಣಗಳಲ್ಲಿ ತಿಳಿಸ್ಲಿಕ್ಕಿದ್ದಾರೆ. ರೈಸಿಂಗ್ ಕ್ರಿಕೆಟರ್ಸ್ ತಂಡದವರಿಂದ ಬೌಲಿಂಗ್ ಆಯ್ಕೆ. ಬ್ಯಾಟಿಂಗ್ ನಲ್ಲಿ ಟೀಮ್ ವಿಭಾ ಅವರು ಸಕಲ ಸಿದ್ಧತೆಯೊಂದಿಗೆ ತಯಾರಿರಬೇಕು. ಉತ್ತಮವಾದಂತಹ ಡೆಲಿವರಿ ವೇಣು ಭಟ್ ಅವರಿಂದ. ಎರಡು ಓವರ್ಗಳಲ್ಲಿ 20 ರನ್ಗಳ ಅವಶ್ಯಕತೆ. ಮುಗೆಂಬೋಗೆ ಮಜಾ ಬಂತು. ಕಾಮೆಂಟ್ರಿಗೆ ಈಗ ಭಾಗವತ ಅವರು ಆಗಮಿಸಿದ್ದಾರೆ. ಅತ್ಯುತ್ತಮ ಫೀಲ್ಡಿಂಗ್. ರೋಚಕ ಪಂದ್ಯ. ಚರ್ಚೆಯಲ್ಲಿ ಕಾಲು ಅಂಪೈರ್ ಅವರು ಮನವಿಯನ್ನ ಪುರಸ್ಕರಿಸಿಲ್ಲ. ಉತ್ತಮವಾದಂತಹ ಹೊಡೆತ ಅಷ್ಟೇ. ರಕ್ಷಣೆ ಈ ಬಾರಿ ಓವರ್ ಥ್ರೋ ಇಲ್ಲ. ಎರಡು ಫೀಲ್ಡಿಂಗ್ ಸ್ವಲ್ಪ ಗಲಿಬಿಲಿ. ಕೊಂಚ ಗಲಿಬಿಲಿಯೊಂದಿಗೆ 2 ರನ್ಗಳನ್ನ ನೀಡಿದ್ದಾರೆ. ಒಂಬತ್ತು ಬಾಲಿಗೆ 18 ರನ್ ಬೇಕು. ಕ್ರೂಷಿಯಲ್ 3 ಬಾಲ್ಗಳು. ಅಗಲವಾದ ಎಸೆತ. ಒಂಬತ್ತು ಬಾಲಿಗೆ 17 ರನ್ಗಳ ಅವಶ್ಯಕತೆ. ಲಾಸ್ಟ್ 2 ಬಾಲ್ಸ್.
7 ಬಾಲಿಗೆ 16 ರನ್ಗಳ ಅವಶ್ಯಕತೆ. ಮ್ಯಾಚ್ ಫುಲ್ ಮಜಾ ಬರ್ತಿದೆ. ಬಹುತೇಕ ಇಲ್ಲಿವರೆಗೆ ನಡೆದ ಮ್ಯಾಚ್ಗಿಂತ ಎಲ್ಲ ಮ್ಯಾಚ್ಗಳಿಗಿಂತ ಅತ್ಯಂತ ಹೆಚ್ಚು ಆಕರ್ಷಕ ರೋಚಕವಾದಂತಹ ಒಂದು ಹಂತವನ್ನು ತಲುಪಿರುವಂತಹ ಪಂದ್ಯ ಅಂತ ಹೇಳ್ಬೋದು. ಟೀಮ್ ಹಳವಳ್ಳಿ ವರ್ಸಸ್ ಅಘನಾಶಿನಿ. ಕೊನೆಯ ಬಾಲ್. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. 6 ಬಾಲಿಗೆ 13 16 ರನ್ ಬೇಕು. 6 ಬಾಲಿಗೆ 4 ರನ್ಗಳ ಅವಶ್ಯಕತೆ. 4 4ಗಳ ಅವಶ್ಯಕತೆ. ಅಂಕಣಕ್ಕೆ ಚಂದನ್ ಗುಡ್ಡೆ ಆಗಮನ. ಬೇಗ ಆಡಿಸ್ಬೇಕು ಅಂಪೈರ್. ಗೋಕುಲ ಫೋಕಸ್, ಬೇಗ ಫೋಕಸ್ ಮಾಡಿ. ಇದು ಕ್ರೂಸಿಯಲ್ ಸಿಚುವೇಶನ್. ಬಾಲ್ ಮಿಸ್ ಮಾಡಿದ್ದಾರೆ. ಅಘನಾಶಿನಿಯ ಅತ್ಯುತ್ತಮ ಬ್ಯಾಟ್ಸ್ಮನ್ ಸ್ಟ್ರೈಕ್ ನಲ್ಲಿ. ನಾಲ್ಕು ಬಾಲಿಗೆ 3 4ಗಳ ಅವಶ್ಯಕತೆ. ಅದೇ ಕೈಯಲ್ಲಿದ್ದ ಬಾಲ್. 3 ಬಾಲ್ 8 ರನ್. ಎರಡು ಬಾಲಿಗೆ 2 4ಗಳ ಅವಶ್ಯಕತೆ. ಒಂದು ರೋಚಕ ಪಂದ್ಯ. ರಪ್ಪಂತ ಪಾಸ್ ಆಗಿದೆ. 1-4. 1 ಬಾಲಿಗೆ 4 ರನ್ಗಳ ಅವಶ್ಯಕತೆ. ಲಾಸ್ಟ್ ಬಾಲ್. 5 ಬಾಲ್. 4 ಬೇಕು. 4. 1 ಬಾಲಿಗೆ 4 ರನ್ ಬೇಕು. 16 ರನ್ ಬೇಕಾಗಿತ್ತು. 3 4 ಬಂತು. ಕೊನೆಯ ಎಸೆತ. ಮ್ಯಾಚ್ ವಿನ್ನರ್ ಆಗಿ ವಿನು ಭಟ್. ಅದ್ಭುತ ಬೌಲಿಂಗ್.